ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಏನು ಮಾಡಾಕತ್ತೀವಿ ಅಂದ್ರೆ ಇದು ಖಾರ ಪುಡಿ ಐತೆ ನೋಡ್ರಿ. ಇವತ್ತು ಖಾರ ಪುಡಿಯಿಂದ ಮಸಾಲ ಮಾಡಾಕತ್ತೀವಿ ನೋಡ್ರಿ. ಮಸಾಲೆ ಖಾರ ಮಾಡಾಕತ್ತೀವಿ ನೋಡ್ರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ ಇದು ಮಸಾಲ ಖಾರ. ಇದಕ್ಕೆ ಏನೇನು ಹಾಕ್ತೀವಂತ ತೋರಿಸ್ತೇನೆ ನೋಡ್ರಿ. ಇದು ಖಾರ ಪುಡಿ ನೋಡ್ರಿ. ನಾವು ಇದನ್ನು ಮೆಣಸಿಕಾಯಿ ತೊಗೊಂಡು ಬಂದು ಸ್ವಚ್ಛ ಮಾಡಿ ಬಿಸಿಲಿಗೆ ಹಾಕಿ ಇದು ಗಿರಣಿ ಒಳಗೆ ಕುಟ್ಟಿಸ್ಕೊಂಡು ಬಂದೇವು ನೋಡ್ರಿ. ಈ ಥರ ಆಗೈತಿ. ಈಗ ನಾನು 1 kg ಅಷ್ಟೇ ನಾನು ಕುಡಿಸ್ತೇನೆ ನೋಡ್ರಿ. ಅದಕ್ಕೆ ಏನೇನು ತೊಗೊಂಡೇನಂತ ನಾನು ತೋರಿಸ್ತೇನೆ ಅಂತ. ಇಷ್ಟ ಉಳ್ಳಾಗಡ್ಡಿ ತೊಗೊಂಡೇನೆ ನೋಡ್ರಿ, ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಕರಿಬೇವು, ಹವೇಜ, ಅಲ್ಲ, ಕೊತ್ತಂಬರಿ, ಆಮೇಲೆ ಗರಂ ಮಸಾಲ ತೊಗೊಂಡೇನಿ ನೋಡ್ರಿ. ಇದು ಅರಿಶಿನ ಬೇರು ನೋಡ್ರಿ. ಅರಿಶಿನ ಬೇರು ಜಜ್ಕೊಂಡು ಇಟ್ಕೊಂಡೇವಿ. ದಾಲ್ಚೀನಿ, ಮೆಣಸು, ಫ್ಲವರ್ ಹೂವು ನೋಡ್ರಿ. ಅದು ಚಕ್ಕರ್ ಮಗ್ ನೋಡ್ರಿ, ಅಂತ ಫ್ಲವರು ಅಂತಾರೆ. ಇದು ಮಿಕ್ಸ್ ಮಸಾಲ ತೊಗೊಂಡೇನ್ರಿ ಒಂಚೂರು. ಇದು ಏಲಕ್ಕಿ ನೋಡ್ರಿ. ಇದು ಲವಂಗ, ಜೀರಿಗೆ, ಇದು ಪಲಾವ್ ಎಲೆ, ಇದು ದೊಡ್ಡ ಖಾರ ಮೆಣಸು ಅಂತಾರೆ ನೋಡ್ರಿ. ಆಮೇಲೆ ಇದು ಸಾಜೀರಿಗೆ, ಇದು ಕಲ್ಲು ಹೂ ನೋಡ್ರಿ. ಇದು ಮರಾಠಿ ಮೊಗ್ಗು ನೋಡ್ರಿ. ನಾನು ಇಷ್ಟೆಲ್ಲ ತೊಗೊಂಡು ನೋಡ್ರಿ. ಇವಕ್ಕೆ ಏನೇನು ಹಾಕಬೇಕು, ಹೆಂಗೆ ಮಾಡ್ಬೇಕಂತ ನಾನು ತೋರಿಸ್ತೇನೆ. ಈಗ ನೋಡ್ರಿ, ಇಷ್ಟೆಲ್ಲ ತೊಗೊಂಡಿನಿ ನಾನು. ಈಗ ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡೇವಲ್ರಿ. ನಾನು ಇದು 1 kg ಮೇಲೆ 4 ಉಳ್ಳಾಗಡ್ಡೆ ತೊಗೊಂಡೇನಿ ನೋಡ್ರಿ. ಈ ಥರ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಇವನ್ನ ನಾನು ಎಣ್ಣೆ ಹಾಕಿ ಹುರಿತೇನೆ ರೀ. ಆಮೇಲೆ ಇವನ್ನೆಲ್ಲ ಗರಂ ಮಸಾಲ ಅದು ಎಣ್ಣೆ ಒಳಗೆ ಹಾಕಿ ಹುರಿತೇವ್ರಿ. ಹುರಿದು ನೋಡೋಣ ಬರ್ರಿ, ತೋರಿಸ್ತೇನೆ ಅಂತ ನೋಡ್ರಿ. ಇದು ಹಿಂಗೆ ತೊಗೊಂಡೇನಿ. ಹಿಂಗೆ ಮಸಾಲೆ ಒಳಗೆ ಹಾಕ್ತೇವೆ ರೀ, ಮಿಕ್ಸ್ ಮಾಡೋಕೆ ಹಾಕ್ತೇನೆ. ಈಗ ನಾನು ಉಳ್ಳಾಗಡ್ಡಿ ಹುರಿಯಾಕಿಡ್ತೇನೆ ನೋಡ್ರಿ. ಈಗ ನಾನು ಗ್ಯಾಸಿನ ಮ್ಯಾಗ ಉಳ್ಳಾಗಡ್ಡಿ ಹುರಿಯಾಕಿಟ್ಟೇನಿ. ಸ್ವಲ್ಪ ಹೊತ್ತು ನಾನು ಹಂಗೆ ಇದು ಉಳ್ಳಾಗಡ್ಡಿ ಕೈಯಾಡಿಸ್ತೇನೆ ರೀ. ಆಮೇಲೆ ಎಣ್ಣೆ ಹಾಕ್ತೇನಂತ. ಅವ ಮಟ ನಾನು ಗರಂ ಮಸಾಲ ಹುರಿಯಾಕ ಬಾಳ್ಗೆ ಇಟ್ಕೊಂಡೇನಿ ನೋಡ್ರಿ. ಈಗ ಇದು ಕಾಯಿಲಿ ಕಾದ್ಮೇಲೆ ಒಂಚೂರು ಹಬೀಜ ಹುರ್ಕೋತೇನೆ ನೋಡ್ರಿ. ಈಗ ಭಾಳ ಕರಗು ಮಾಡಬಾರ್ದ್ರಿ, ಅಷ್ಟು ಲೈಟಾಗಿ ಹುರ್ಕೋಬೇಕು. ಇದಕ್ಕೆ ನೋಡ್ರಿ ಎಣ್ಣೆ ಹಾಕಬಾರ್ದು, ಹಂಗೆ ಹುರ್ಕೋಬೇಕು. ಎಣ್ಣೆ ಹಾಕಿದ್ರೆ ಸಣ್ಣ ಆಗೋದಿಲ್ಲ ರೀ. ಇದು ಹಂಗೆ ಲೈಟಾಗಿ ಹುರಿದ್ರೆ ಸ್ವಲ್ಪ ಬಿಸಿ ಆತಂದ್ರೆ ಸಣ್ಣ ಆಗ್ತೈತಿ. ಇದನ್ನು ಹುರ್ಕೊಳ್ರಿ ನೋಡ್ರಿ. ಇದು ಹವೇಜ ಹುರಿದಾವೀಗ ತೆಗಿತೇವೆ ನೋಡ್ರಿ. ತೆಗಿತೀನಿ. ಈಗ ನೋಡ್ರಿ ಕೊಬ್ಬರಿ ಹೆಚ್ಚಿಟ್ಕೊಂಡೇವಲ್ಲ, ಇದನ್ನು ಹುರ್ಕೋತೇವೆ ನೋಡ್ರಿ. ಇದು ಉಳ್ಳಾಗಡ್ಡೆ ಹುರಿಯಾಕಿಟ್ಟಿದ್ನಲ್ರಿ ನಾನು. ಈ ಥರ ಆಗೈತೆ ನೋಡ್ರಿ. ಈಗ ನಾನು ಇದಕ್ಕೆ ಎಣ್ಣೆ ಹಾಕ್ಕೋತೇನಂತ. ಎಣ್ಣೆ ಹಾಕ್ಕೋತೇನೆ ನೋಡ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹುರಿಬೇಕು ನೋಡ್ರಿ. ಅಂದ್ರೆ ಗರಂ ಮಸಾಲ ಮಸ್ತ್ ಆಕೈತೆ ನೋಡ್ರಿ. ಮಸಾಲೆ ಖಾರ ಇಷ್ಟಂತ ಹಾಕ್ಕೊಂಡೇನಿ ನೋಡಿ. ಮತ್ತೆ ಹಾಕ್ಕೋತೇನೆ ನೋಡ್ರಿ. ಈಗ ತಳಗ ಮೇಲೆ ಮಾಡ್ಬೇಕು ನೋಡ್ರಿ. ಎಣ್ಣೆ ಹಾಕಿ ಒಂದು ಸ್ವಲ್ಪ ಟೈಮ್ ಬೇಕು ನೋಡ್ರಿ ಇವಕ್ಕೆ ಹುರಿಯಾಕ. ಗ್ಯಾಸ್ ಆನ್ಬಿಟ್ಟು ಹುರಿತೇನೆ ರೀ. ಈಗ ನಾನಲ್ಲೇ ಕೊಬ್ಬರಿ ಹುರಿಯಾಕತ್ತೇನೆ. ಇದಕ್ಕೂ ಎಣ್ಣೆ ಹಾಕೋಬೇಕು ನೋಡ್ರಿ. ಎಣ್ಣೆ ಹಾಕಿ ಗ್ಯಾಸ್ ಸಣ್ಣಿಟ್ಟು ಹುರ್ಕೋಬೇಕು ನೋಡ್ರಿ. ಕೊಬ್ಬರಿ ನಾವು ಮಸಾಲೆಗೆ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ರುಚಿ ಹಾಕೈತೆ ನೋಡ್ರಿ. ಸಾರು ಆಯ್ತು, ಅಡುಗೆ ಎಲ್ಲ ಥರ ರುಚಿ ಆಗ್ತೈತ್ರಿ ಕೊಬ್ಬರಿ ಜಾಸ್ತಿ ಹಾಕಿದಷ್ಟು. ಈಗ ಹುರಿಬೇಕು ಇವನ್ನ ನೋಡ್ರಿ. ಇವು ಕೊಬ್ಬರಿ ಹುರಿದು ಈಗ ಕೊಬ್ಬರಿ ತಕ್ಕೋತೇನೆ ನೋಡ್ರಿ. ಇವನ್ನ ಇದಕ್ಕೆ ಎಣ್ಣೆ ಹಾಕೇನಲ್ರಿ ನಾನು. ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡ್ರಿ. ಎಣ್ಣೆ ಒಳಗೆ ಕುದಿಸ್ಬೇಕು ನೋಡ್ರಿ. ಇವು ಉಳ್ಳಾಗಡ್ಡಿ ಅಂದ್ರೆ ಟೇಸ್ಟ್ ಆಕೈತ್ರಿ ಇದು. ಈಗ ನೋಡ್ರಿ ಕರಿಬೇವು ಹುರ್ಕೊತೈತಿ. ಕರಿಬೇಗ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ನೋಡ್ರಿ. ನೋಡ್ರಿ ಕರಿಬೇವು ಈ ಥರ ಹುರಿದಾವ. ಈಗ ತೆಗಿತೇವೆ ನೋಡ್ರಿ. ಹುರಿದೈತಿದೆ. ಈಗ ನೋಡ್ರಿ ಎಣ್ಣೆ ಹಾಕೋತೈತಿ.
ಎಣ್ಣೆ ಹಾಕ್ಕೊಂಡು ಇದ್ರಾಗ ಅರ್ಶಿಣ ಬೇರೆ ಜಜ್ಜಿ ಇಟ್ಟಿತ್ತಲ್ರಿ ಅದನ್ನು ನಾವು ಕರಿತೀನಿ ನೋಡ್ರಿ. ಎಣ್ಣೆ ಒಳಗೆ ಅರ್ಶಿಣ ಬೇರೆ ನೋಡ್ರಿ ಎಣ್ಣೆ ಒಳಗೆ ಹುರಿಬೇಕು ನೋಡ್ರಿ. ಇದು ಅರ್ಶಿಣ ಬೇರೆ ಕಲರ್ ಮಸ್ತ್ ಬರ್ತದೆ ನೋಡ್ರಿ. ಈ ಥರ ನಾವು ಬೇರೆ ಜಜ್ಜಿ ಹಾಕಿದ್ರೆ ನೋಡ್ರಿ. ಅರ್ಶಿಣ ಬೇರದ್ದು ಜಜ್ಜಿ ಇಟ್ಟಿದ್ದಲ್ಲ ಕರ್ದಾವ್ ನೋಡ್ರಿ. ತೆಗಿತೀನಿ ಈಗ ನೋಡ್ರಿ. ಇವೆಲ್ಲ ಮಸಾಲೆ ಇಟ್ಕೊಂಡೇವಲ್ರಿ, ಗರಂ ಮಸಾಲ ಇದು ಒಮ್ಮೆ ಹಾಕಿ ಹುರ್ಕೊಂಡ್ಬಿಡ್ತೈತ್ರಿ. ಮೊದ್ಲೇಕ ಇದು ಪಲಾವ್ ಎಲ್ಲಿ ತೆಗಿತೈತ್ರಿ. ಹಾಕೇ ಬಿಡ್ತೀವಲ್ಲ, ಎಲ್ಲ ಹಾಕೇ ಬಿಡ್ತೇವೆ ನೋಡ್ರಿ. ಎಣ್ಣೆ ಒಳಗೆ ಹಾಕಿ ಈಕಿ ಮಗಳು ನೋಡ್ರಿ, ಮಗಳು ಹುರಿಯಾಕತ್ತಾಳ. ಇದಕ್ಕಷ್ಟೇ ಎಣ್ಣೆ ಹಾಕ್ಬೇಕು ನೋಡ್ರಿ. ಎಣ್ಣೆ ಆಮೇಲೆ ಹಾಕೋನು. ಈಗ ನೋಡ್ರಿ ಎಣ್ಣೆ ಹಾಕ್ತೈತಿ. ಈಗ ಎಣ್ಣೆ ಒಳಗೆ ಕರಿಬೇಕು ನೋಡ್ರಿ ಒಂದು ಮಸಾಲ. ಇಲ್ಲೇ ಉಳ್ಳಾಗಡ್ಡಿ ಹುರಿಯಾಕತ್ತೀನಿ ರೀ. ಇಲ್ಲೇ ಮಗಳ ಗರಂ ಮಸಾಲ ಅದು ಎಲ್ಲ ಥರ ಹುರಿಯಾಕತ್ತಾಳ. ನಾನಿಲ್ಲೇ ಇವು ಉಳ್ಳಾಗಡ್ಡಿ ಹುರಿಯಾಕತ್ತೀನಿ ನೋಡ್ರಿ. ಇವು ಹುರಿಯಾಕೆ ಬಂದಾವ. ಇನ್ನೂ ಸ್ವಲ್ಪ ಕೆಂಪಾಗ್ಬೇಕ್ರಿ ಉಳ್ಳಾಗಡ್ಡಿವ. ಈ ಥರ ಆಗ್ಯಾವ. ಇನ್ನೂ ಸ್ವಲ್ಪ ಹುರಿಲ್ರಿ. ಇದಕ್ಕೆ ನಾನು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೋತೇನೆ ರೀ ನೋಡ್ರಿ. ಇದಕ್ಕೆ ನಾನು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಒಳಗನ ಕುದಿಬೇಕು ನೋಡ್ರಿ. ಇದು ಇಷ್ಟು ಹಾಕೇನಿ. ಇನ್ನು ಸ್ವಲ್ಪ ಹುರಿಬೇಕು ಇದು. ಇಲ್ಲಿ ಗರಂ ಮಸಾಲ ಹುರಿ ಹಾಕ್ತೀವಿ ನೋಡ್ರಿ. ಇನ್ನೂ ಹುರಿಬೇಕ್ರಿ ಅದು. ಈಗ ನೋಡ್ರಿ ಇದೆಲ್ಲ ಗರಂ ಮಸಾಲ ಹುರಿಯಾಕೆ ಹಾಕಿದ್ವಲ್ಲ, ಈ ಥರ ಹುರಿದೈತಿ. ಈಗ ತಕ್ಕೋತೈತಿ ನೋಡ್ರಿ ಇದ್ರಾಗ. ಈಗ ನೋಡ್ರಿ ನಾನು ಉಳ್ಳಾಗಡ್ಡಿ ಹುರಿಯಾಕೆ ಇಟ್ಟಿದ್ನಲ್ಲ, ಈ ಥರ ಹುರಿದಾವ ನೋಡ್ರಿ. ಈಗ ನಾನು ಬಂದ್ ಮಾಡ್ತೇನೆ. ಸಾಕ್ರಿ ಎಷ್ಟು ಹುರಿದಿದ್ದ. ಈಗ ಗ್ಯಾಸ್ ಆಫ್ ಮಾಡ್ತೇನೆ ರೀ. ಇದು ಆರ್ಬೇಕಾ. ಈಗ ನೋಡ್ರಿ ಇವೆಲ್ಲ ಮಸಾಲೆ ಸಾಮಾನೆಲ್ಲ ಹುರ್ಕೊಂಡೈತಲ್ಲ, ಈಗ ಮಿಕ್ಸರ್ ಮಾಡ್ತೀವಿ ರೀ. ಮಿಕ್ಸರ್ ಮಾಡಿ ಎಲ್ಲ ಖಾರದ ಪುಡಿ ಒಳಗೆ ಹಾಕಿ ಮಿಕ್ಸ್ ಮಾಡೋನು. ಇದನ್ನು ಮಿಕ್ಸರ್ ಹಾಕ್ತೈತೆ ನೋಡ್ರಿ. ಈಗ ಅಷ್ಟು ಹಾಕಲಿ. ಹಾಕಿ ಇದು ನೋಡ್ರಿ ಮಿಕ್ಸರ್ ಹಾಕುವಾಗ ಈಗ ಒಂದು ಸ್ವಲ್ಪ ದೊಡ್ಡಕ್ಕೆ ತೊಗೊಂಡೇವಿ. ಅದನ್ನು ಹಾಕಿ ಮಿಕ್ಸಿ ಮಾಡ್ಬೇಕು ನೋಡ್ರಿ. ಇದು ಈಗ ನೋಡ್ರಿ ನಾ ಈ ಬುಟ್ಟಿ ಒಳಗೆ ಖಾರದ ಪುಡಿ ಹಾಕ್ಕೊಂಡೈತಿ. ಈಗ ಇದು ಗರಂ ಮಸಾಲ ಮಿಕ್ಸರ್ ಆಗಿದ್ದು ಸಣ್ಣಾಗೈತೆ ನೋಡ್ರಿ. ಹಾಕ್ಕೊಂತೈತಿ ಇದಕ್ಕೆ ಬಗ್ಗಿಸ್ಬಿಡ ಅಷ್ಟೆ. ಇದು ನೋಡ್ರಿ ಹಿಂಗೆ ತೊಗೊಂಡೆ ನಾನು. ಹಿಂಗಷ್ಟೇ ಇದಕ್ಕೆ ಹಾಕ್ತೇನೆ ನೋಡ್ರಿ. ಇದು ಹಿಂಗೆ ಹಾಕಿ ಕಲಸೋಣ್ರಿ ಇದನ್ನು. ಈಗ ನೋಡ್ರಿ ಹವೇಜ್ ಹುರಿದಿಟ್ಟಿದ್ವಲ್ಲ ಇವನ್ನ ಮಿಕ್ಸರ್ಗೆ ಹಾಕ್ತೈತಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ದೊಡ್ಡ ಉಪ್ಪು ಹಾಕ್ತೈತಿ ರೀ, ಅಂದ್ರೆ ಸಣ್ಣ ಆಗ್ತೈತಿ ಅದು. ಈಗ ಮಿಕ್ಸರ್ ಮಾಡೋಣ ನೋಡ್ರಿ. ಈಗ ನೋಡ್ರಿ ಇದು ಹವೇಜ್ ಪೌಡ್ರ್ ಮಿಕ್ಸರ್ ಮಾಡುತ್ತೆ. ಇದಕ್ಕೆ ಈಗ ಖಾರಕ್ಕೆ ಹಾಕ್ತೈತಿ. ಈಗ ಕೊಬ್ಬರಿ ಎಷ್ಟು ಮಿಕ್ಸರ್ಗೆ ಹಾಕಿ ಅಷ್ಟು ಮಿಕ್ಸ್ ಮಾಡ್ತೇನೆ ರೀ. ಇದನ್ನು ಕೊಬ್ಬರಿ ಒಂದು ಮಿಕ್ಸರ್ಗೆ ಹಾಕ್ತೈತಿ. ಕೊಬ್ಬರಿ ಹುರಿದು ಇಟ್ಕೊಂಡಿದ್ವಲ್ರಿ, ಇದು ಮಿಕ್ಸರ್ ಮಾಡ್ತೈತೆ ನೋಡ್ರಿ. ಇದು ಈಗ ನೋಡ್ರಿ ಕೊಬ್ಬರಿ ಮಿಕ್ಸರ್ಗೆ ಹಾಕ್ಕೊಂಡೈತಿ ಹಚ್ಚಕ್ಕೆ. ಈಗ ಉಪ್ಪಷ್ಟು ಹಾಕಾಕತ್ತೈತಿ, ಅಂದ್ರೆ ಲಘು ಸಣ್ಣ ಆಕತ್ರಿ. ಇದು ಮಿಕ್ಸರ್ಗೆ ಹಾಕೋನು. ಇದು ನೋಡ್ರಿ ಕೊಬ್ಬರಿ ನಾವು ಮಿಕ್ಸರ್ಗೆ ಹಾಕ್ಕೊಂಡೇವಿ. ಈ ಥರ ಆಗೈತೆ ನೋಡ್ರಿ. ಇದು ಈಗ ಖಾರಕ್ಕೆ ಹಾಕ್ಕೊತೇನೆ ನೋಡ್ರಿ. ಈ ಥರ ರುಬ್ಬೈತಿ. ಈಗ ಇದನ್ನು ಕೊಬ್ಬರಿನೂ ಹಾಕೈತಲ್ರಿ. ಈಗ ಇದಿಷ್ಟು ಮಿಕ್ಸ್ ಮಾಡ್ಕೊತೇನೆ ನೋಡ್ರಿ ನಾನು. ಆಮೇಲೆ ನಾನು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಅದು ಹಾಕ್ತೀನಿ. ಅವು ಮಟ್ಟ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಇದು ಖಾರ ಪುಡಿ ಒಳಗೆ. ಈಗ ನೋಡ್ರಿ ಇದು ಬೆಳ್ಳುಳ್ಳಿ ತೊಗೊಂಡೇವ್ರಿ. ಬೆಳ್ಳುಳ್ಳಿ, ಅಲ್ಲ ಮತ್ತು ಕೊತ್ತಂಬರಿ ನೋಡ್ರಿ. ಕೊತ್ತಂಬರಿ ಇದೆಲ್ಲ ಪೇಸ್ಟ್ ಮಾಡ್ಕೊಂಡು ಈ ಮಸಾಲೆಗೆ ಹಾಕ್ಬೇಕು ನೋಡ್ರಿ. ಆಮೇಲೆ ಇದಕ್ಕೆ ಉಪ್ಪು ಹಾಕಿ ರುಬ್ಬೇಕ್ರಿ, ಅಂದ್ರೆ ಸಣ್ಣ ಆಗ್ತೈತಿ. ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ್ರಿ. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ. ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿದ ಪೇಸ್ಟ್
ಈಗ ಖಾರಕ್ಕೆ ಹಾಕೊಂಡ್ರಿ ಇದು ಖಾರಕ್ಕೆ ಹಾಕೈತಲ್ರಿ, ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊತೀನಿ ನಾನು. ಇದಿಷ್ಟು ಈಗ ಉಳ್ಳಾಗಡ್ಡಿ ಹುರಿದಿಟ್ಟಿದ್ದೇವಲ್ರಿ ಅದನ್ನು ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕ್ರಿ. ಮಿಕ್ಸರ್ ಮಾಡಿ ಇದಕ್ಕೆ ಹಾಕ್ಬೋದು ನೋಡ್ರಿ. ಇದು ಉಳ್ಳಾಗಡ್ಡಿ ರುಬ್ಬಿತ್ತಲ್ರಿ, ಈಗ ಈ ಮಸಾಲೆ ಒಳಗೆ ಹಾಕ್ಕೋಬೇಕು ನೋಡ್ರಿ. ಹಾಕ್ಕೊಂಡು ಇದನ್ನಷ್ಟು ನಾನು ಕಲಿಸ್ಕೊತೀನಿ. ಕಲಿಸ್ಕೊಂಡ್ಮೇಲೆ ಮತ್ತು ತೋರಿಸ್ತೇನೆ ರೀ ನಿಮಗೆ. ನೋಡ್ರಿ ನಮ್ದು ಫೈನಲ್ ಮಸಾಲೆ ಖಾರ ರೆಡಿ ಆಯ್ತು. ಈ ಥರ ಆಗೈತೆ ನೋಡ್ರಿ. ನಾನು ಎಲ್ಲ ಮತ್ತೊಮ್ಮೆ ಕಲಿಸಿ ಮತ್ತೊಮ್ಮೆ ನಾನು ಮಿಕ್ಸರ್ನಾಗ ಹಾಕಿ ಸ್ವಲ್ಪ ಹಾಕಿಟ್ಟೈತೆ ನೋಡ್ರಿ. ಈ ಥರ ಆಗೈತಿ. ಈ ಥರ ಆಗೈತೆ ನೋಡ್ರಿ ಇದು ಮಸಾಲೆ ಖಾರ. ಈ ಥರ ನೀವು ಎಲ್ಲ ಮಸಾಲೆ ಹಾಕಿ ಹಿಂಗೆ ಮಾಡಿದಂಗೆ ಮಸ್ತ್ ಮಸಾಲೆ ಖಾರ ಆಕೈತಿ. ಟೇಸ್ಟ್ ಆಕೈತಿ, ಭಾರಿ ರುಚಿ ಆಕೈತಿ ನೋಡ್ರಿ. ಇದನ್ನು ಈ ಥರ ಮಾಡಿ ಸ್ಟೋರ್ ಮಾಡಿಟ್ರೆ ಏನೂ ಕೆಡಂಗಿಲ್ಲ ನೋಡ್ರಿ. ಬೇಕಾದಂಗೆ ನಾವು ಮಾಡ್ಕೋಬೋದು, ಅಡುಗೆಗೆ ಇದು ಹಾಕೋಬೋದು. ಭಾರಿ ಮಸ್ತ್ ಟೇಸ್ಟ್ ಆಕೈತಿ, ರುಚಿ ಆಕೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.